ಕಿಚ್ಚನ ಖಡಕ್ ವಾರ್ನಿಂಗ್. ತಪ್ಪು ತಿದ್ಕೊಳ್ತೀನಿ ಎಂದ ವರ್ತೂರು. ದೊಡ್ಡ ಮನೆ ಆಟ ಅಂತಿಮ ಹಂತ ತಲುಪೋದಕ್ಕೆ ದಿನಗಣನೆ ಶುರುವಾಗಿದೆ. ಇದೆಲ್ಲದರ ನಡುವೆ ವರ್ತೂರಿಗೆ ಕಿಚ್ಚ ಸುದೀಪ್ ಚಳಿ ಬಿಡಿಸಿದ್ದಾರೆ. ಜನ ಸೇವ್ ಮಾಡ್ತಾರೆ, ಸಹಸ್ಪರ್ಧಿಗಳಿಗೆ ನಾನು ನಿಮಗೆ ಕ್ಲಾರಿಟಿ ಕೊಡುವ ಅಗತ್ಯ ಇಲ್ಲ ಅಂತ ಹೇಳೋ ವರ್ತೂರ್ಗೆ ಇವರ ಸುದೀಪ್ ಕಿವಿ ಹಿಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವರ್ತೂರು ಸಂತೋಷ್ ಅವರು ಏನೇ ಹೇಳಿದ್ರು ನಾನು ನಿಮಗೆ ಕ್ಲಾರಿಟಿ ಕೊಡಲ್ಲ, ನನ್ನ ಜನರಿಗೆ ಕ್ಲಾರಿಟಿ ಕೊಡ್ತೀನಿ, ಜನರು ಮತ ಹಾಕಿದ್ದಕ್ಕೆ ನಾನು ಇಲ್ಲಿರೋದು ಅಂತ ಸಾಕಷ್ಟು ಬಾರಿ ಹೇಳಿದರು. ಇದೇ ವಿಚಾರವನ್ನು ಇಟ್ಕೊಂಡು ಕಾರ್ತಿಕ್ ಅವರು ವರ್ತೂರು ಸಂತೋಷ್ ಆಟದಲ್ಲಿ ಹಿಂದೆ ಇದ್ದಾರೆ ಅಂತ ಹೇಳಿದರು. ಇದೇ ಕಾರಣದಿಂದಲೇ ವರ್ತೂರು ಅವರು ಜೈಲಿಗೆ ಹೋಗಿ ಬಂದಿದ್ದರು. ಕಿಚ್ಚ ಸುದೀಪ್ ಅವರು ವಾರದ ಕಥೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಕ್ಲಾರಿಟಿ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ವರ್ತೂರು ಸಂತೋಷ್ ಅವರು ಸುದೀಪ್ ಮುಂದೆಯೂ ಕೂಡ ಇದೇ ಮಾತನ್ನ ಹೇಳಿದರು. ಆಗ ಕಿಚ್ಚ ಸುದೀಪ್ ಅವರು ವರ್ತೂರು ಅವರಿಗೆ ಬುದ್ಧಿವಾದ ಹೇಳಿದ್ದಾರೆ. ಆ ನಂತರ ಸಂತೋಷ್ ಮತ್ತೆ ಈ ರೀತಿ ಮಾತನಾಡೋದಿಲ್ಲ, ನನ್ನ ತಪ್ಪನ್ನ ತಿದ್ಕೊಳ್ತೀನಿ ಅಂತ ಹೇಳಿದ್ದಾರೆ. ವರ್ತೂರು ನಡೆ ಗಮನಿಸಿರುವ ಸುದೀಪ್ ಜನರಿಗೆ ಇಷ್ಟ ಆಗುವ ಹಾಗೆ ಮನೆಯಲ್ಲಿ ಏನ್ ಮಾಡ್ತಿದ್ದೀರಿ ಅಂತ ನೇರವಾಗಿ ಕೇಳಿದ್ದಾರೆ. ಅದಕ್ಕೆ ಸಂದರ್ಭ ಸಿಕ್ಕಿದಾಗ ನಾನು ಮಾತನಾಡಿದ್ದೀನಿ, ನಾನು ಜಗಳ ಆಡಿಲ್ಲ, ಬೇರೆಯವರು ಮಾತನಾಡುವಾಗ ಮಧ್ಯೆ ಮಾತನಾಡಿಲ್ಲ, ಇದು ಕೆಲವರಿಗೆ ಇಷ್ಟ ಆಗಿದೆ, ಇನ್ನೂ ಕೆಲವರಿಗೆ ಇಷ್ಟ ಆಗಿಲ್ಲ ಅಂತ ಉತ್ತರಿಸಿದ್ದಾರೆ. ನಿಮಗೆ ಒಂದು ಸಲ ಎಷ್ಟು ಮತ ಸಿಕ್ಕಿದೆ ಅಂತ ಹೇಳಿದ್ದೆ, ಅದು ನಿಮ್ಮ ದಾರಿ ತಪ್ಪಿಸ್ತಿದೆಯಾ? ಜನರು ಮತ ಹಾಕಿ ಗೆಲ್ಲಿಸ್ತಾರೆ ಅಂತ ಹೇಳ್ತೀರಿ, ಯಾವ ಧೈರ್ಯದ ಮೇಲೆ ಈ ಮಾತು ಬರುತ್ತೆ ಅಂತ ಸುದೀಪ್ ವರ್ತೂರಿಗೆ ಪ್ರಶ್ನೆ ಮಾಡ್ತಾರೆ. ನನಗೆ ಮತ ಸಿಗುತ್ತೆ ಅಂತ ನಾನು ಈ ರೀತಿ ನಡೆದುಕೊಳ್ತಾ ಇಲ್ಲ, ನಾನು ಹೊರಗಡೆ ಮಾಡಿರೋ ಕೆಲಸದಿಂದ ನಾನು ಇಲ್ಲಿ ಮತ ಪಡಿತಾ ಇದ್ದೀನಿ ಅಂತ ಸಂತೋಷ್ ರಿಯಾಕ್ಟ್ ಮಾಡ್ತಾರೆ. ಈ ವಾರ ಓರ್ವ ಟಾಪ್ ಸ್ಪರ್ಧಿಗೆ 55,66,161 ಮತ ಸಿಕ್ಕಿದೆ. ಇದು ನಿಮ್ಮ ಮತ ಅಲ್ಲ. ಕಳೆದ ವಾರ ಸ್ಪರ್ಧಿಯೊಬ್ಬರು 72,83,090 ಮತ ಪಡೆದುಕೊಂಡಿದ್ರು. ಇದು ನಿಮಗೆ ಸಿಕ್ಕ ಮತ ಅಲ್ಲ. ಈ ಎರಡು ಮತಗಳ ಮಧ್ಯೆ ತುಂಬಾ ವ್ಯತ್ಯಾಸ ಇದೆ. ಆದ್ರೆ ಇವೆರಡರಲ್ಲೂ ನೀವಿಲ್ಲ. ಅಂದು ನಿಮಗೆ ಮತ ಹಾಕಿ ಕೂರಿಸಿದ ಜನರು ನಿಮ್ಮ ಆಟ ನೋಡಿ ಖುಷಿ ಪಡ್ತಿದ್ದಾರೆ ಅಂತ ನನಗನ್ನಿಸ್ತಾ ಇಲ್ಲ. ಅಂದು ನಿಮಗೆ ಮತ ಹಾಕಿದ ಪ್ರೇಕ್ಷಕರು ಮತ್ತೆ ಮತ ಹಾಕ್ತಾರೆ ಅಂತ ಅನಿಸ್ತಾ? ನಿಮ್ಮ ಆಟ ನೋಡಿ ಆ ಮತಗಳು ನಿಮ್ಮ ಜೊತೆ ಇದೆ ಅಂತ ಅನಿಸ್ತಾ ಇದೆಯಾ? ಸುದೀಪ್ ಖಡಕ್ ಆಗಿ ಮಾತನಾಡಿದ್ದಾರೆ. ಕಿಚ್ಚನ ಕ್ಲಾಸ್ ನಂತರ ಇಲ್ಲ ನಾನು ತಿದ್ಕೊಳ್ತೀನಿ ಅಂತ ವರ್ತೂರು ಕ್ಷಮೆ ಯಾಚಿಸಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.